ರಕ್ಕಸಪುರದೋಳ್ ಟೈಟಲ್ ಅರ್ಥ ಬಿಚ್ಚಿಟ್ಟ ಕಿಚ್ಚ ಸುದೀಪ್. ಹೆಸರು ಹೇಳೋಕ್ಕೂ ಕಷ್ಟ, ಆದರೂ ಹಿಟ್ ಗ್ಯಾರಂಟಿ. ಸಿನಿಮಾದ ಟೈಟಲ್ ಕೇಳಿದ್ರೇ ಕುತೂಹಲ ಬರಬೇಕು, ಹೇಳೋಕ್ಕೂ ಸ್ವಲ್ಪ ಕಷ್ಟ ಆಗಬೇಕು, ಆದರೂ ಸಿನಿಮಾ ಹಿಟ್ ಆಗಬೇಕು. ಇಂಥ ಟೈಟಲ್ಗಳೇ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಆಗಿವೆ. ಆ ಟ್ರೆಂಡ್ನ ಮುಂದುವರಿದ ಭಾಗವೇ ರಕ್ಕಸಪುರದೋಳ್. ಇದೀಗ ಈ ಟೈಟಲ್ ಸೀಕ್ರೆಟನ್ನೇ ಕಿಚ್ಚ ಸುದೀಪ್ ಸರ್ ಬಿಚ್ಚಿಟ್ಟಿದ್ದಾರೆ. ರಾಜ್ ಬಿ ಶೆಟ್ಟಿ ಇವತ್ತಿನ ಕನ್ನಡದ ಸಿನಿಮಾದ ಅಂಡರ್ ರೇಟೆಡ್ ಜೇಮ್ಸ್ನಲ್ಲಿ ಒಬ್ಬರು. ಹೆಸರು ಹೇಳೋಕೆ ಬರದೇ ಇರೋ ಟೈಟಲ್ಗಳು, ಆದರೂ ಸಿನಿಮಾ ಸೂಪರ್ ಹಿಟ್. ಗರುಡಗಮನ, ವೃಷಭ ವಾಹನ, ಟೋವಿ, ಈಗ ರಕ್ಕಸಪುರದೋಳ್. ರಾಜ್ ಬಿ ಶೆಟ್ಟಿ ಸಿನಿಮಾಗಳಲ್ಲಿ ಬರವಣಿಗೆ, ಪಾತ್ರಗಳ ಆಳ ಮತ್ತು ಡಿಫ್ರೆಂಟ್ ಅಪ್ರೋಚ್ ಯಾವಾಗಲೂ ಸ್ಪೆಷಲ್. ಈಗ ರಾಜ್ ಬಿ ಶೆಟ್ಟಿ ನಟಿಸಿರುವ ರಕ್ಕಸಪುರದೋಳ್ ಚಿತ್ರವು ಅದೇ ರೀತಿ ಡಿಫ್ರೆಂಟ್ ಆಗಿ ಕಾಣಿಸುತ್ತಿದೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಮಾಡದೇ ಉಳಿದಿದ್ದ ಒಂದು ವಿಭಿನ್ನ ಪಾತ್ರ ಈಗ ಪೂರ್ಣಗೊಂಡಿದೆ. ಇನ್ನೊಂದು ವಿಶೇಷ ಅಂದರೆ ಈ ಚಿತ್ರವನ್ನು ನಿರ್ಮಾಣ ಮಾಡಿರುವುದು ಸಾಹಸ ನಿರ್ದೇಶಕ ರವಿ ವರ್ಮಾ. ಇದೇ ವಿಚಾರವನ್ನೇ ಕಿಚ್ಚ ಸುದೀಪ್ ಸರ್ ತುಂಬ ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಹೇಳಿದ್ದೇನು, ರವಿ ವರ್ಮಾ ಮತ್ತು ನಾನು ಒಟ್ಟಿಗೇನೆ ಇಂಡಸ್ಟ್ರಿಗೆ ಬಂದವರು. ರವಿಯ ಅಪ್ ಆ್ಯಂಡ್ ಡೌನ್ಸ್ ಎಲ್ಲವನ್ನು ನಾನು ನೋಡಿದ್ದೇನೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕನ್ನಡ ಸಿನಿಮಾಗೆ ಗೌರವ ತಂದುಕೊಟ್ಟ ಸಾಹಸ ನಿರ್ದೇಶಕ ಇವತ್ತು ನಿರ್ಮಾಪಕರಾಗಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಂತಲೇ ಕಿಚ್ಚ ಸುದೀಪ್ ಸರ್ ಹೇಳಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ರಾಜ್ ಬಿ ಶೆಟ್ಟಿ ಬಗ್ಗೆ ಹೇಳಿದ ಮಾತುಗಳು ಎಲ್ಲ ಅಭಿಮಾನಿಗಳಿಗೂ ಖುಷಿ ಕೊಟ್ಟಿವೆ. ರಾಜ್ ಬಿ ಶೆಟ್ಟಿ ತುಂಬ ಬುದ್ಧಿವಂತ, ಅವರು ಚೆನ್ನಾಗಿ ಬರೆಯುತ್ತಾರೆ, ಅವರ ಬರವಣಿಗೆ ನನಗೆ ತುಂಬ ಇಷ್ಟ. ವಿಶೇಷ ಅಂದರೆ ಈ ಪಾತ್ರ ರಾಜ್ ಮಾಡದೇ ಬಾಕಿ ಇತ್ತು, ಅದನ್ನು ಈಗ ಮಾಡಿದ್ದಾರೆ. ಅಂದರೆ ರಾಜ್ ಬಿ ಶೆಟ್ಟಿ ಇನ್ನೂ ಹೊಸ ಹೊಸ ಶೇಡ್ಸ್ ತೋರಿಸ್ತಿದ್ದಾರೆ. ಇಲ್ಲಿ ಬಂದೇ ಬರುತ್ತೆ ಟೈಟಲ್ ವಿಚಾರ. ಕಿಚ್ಚ ಸುದೀಪ್ ಸರ್ ತಮಾಷೆ ಮಾಡ್ತಾ ಹೇಳಿದರು, ಗರುಡಗಮನ, ವೃಷಭ ವಾಹನ ಹೇಳೋಕ್ಕೆ ನನಗೆ 2 ವಾರ ಬೇಕಾಯಿತು. ರಕ್ಕಸಪುರದೋಳ್ ಹೇಳೋಕ್ಕೂ ನಾನು 2 ಸಲ ಚೆಕ್ ಮಾಡಿದ್ದೇನೆ. ಆದರೂ ಒಂದು ಸತ್ಯ ಹೇಳಿದರು, ಹೆಸರು ಹೇಳೋಕ್ಕಷ್ಟಿರೋ ಸೆಟ್ರ ಸಿನಿಮಾಗಳು ಹಿಟ್ ಆಗಿವೆ. ಇಷ್ಟಕ್ಕೆ ನಿಲ್ಲದೆ ಕಿಚ್ಚ ಸುದೀಪ್ ಸರ್ ರಾಜ್ ಬಿ ಶೆಟ್ಟಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ರಾಜ್, ನೀವು ಡೈರೆಕ್ಷನ್ ಮಾಡಿ, ಹೆಸರು ಹೇಳೋಕೆ ಬರದ ಟೈಟಲನ್ನು ಇಟ್ಟು ಮತ್ತೊಂದು ಸಿನಿಮಾ ಮಾಡಿ, ಅದು ಕೂಡ ಹಿಟ್ ಆಗಲಿ. ಇದು ಕಿಚ್ಚನ ಕಡೆಯಿಂದ ಬಂದ ದೊಡ್ಡ ಗೌರವ. ಇಷ್ಟೆಲ್ಲ ಹೇಳ್ತಾ ಕಿಚ್ಚ ಸುದೀಪ್ ಸರ್ ಡೈರೆಕ್ಟರ್ ಜೋಗಿ ಪ್ರೇಮ್ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ಇತ್ತೀಚೆಗೆ ವೈರಲ್ ಆದ ಬೈಗುಳದ ರೀಲ್ಸ್ ಬಗ್ಗೆ ಹೇಳಿ, ಆ ಬೈಗುಳಕ್ಕೆ ಸ್ಫೂರ್ತಿ ಪ್ರೇಮ್ ಸರ್ನೇ ಅಂತ ತಮಾಷೆ ಮಾಡಿದ್ದಾರೆ. ಮತ್ತೆ ಬೈದರೆ ಅದಕ್ಕೂ ಪ್ರೇಮ್ ಸರ್ನೇ ಕಾರಣ. ಹೆಸರು ಹೇಳೋಕ್ಕಷ್ಟಿರೋ ಟೈಟಲ್ ಆದರೂ ಕಂಟೆಂಟ್ ಸ್ಟ್ರಾಂಗ್. ರಕ್ಕಸಪುರದೋಳ್ ಹಿಟ್ ಲಿಸ್ಟ್ಗೆ ಸೇರುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ. ಧನ್ಯವಾದಗಳು.